ಬಂದಿದ್ದಲ್ಲೇ ಮತ್ತೆ ಯಾರಿ ನಾನು ಶಂಕರಮ್ಮ ಒನ್ ಆ್ಯಂಡ್ ಓನ್ಲಿ ಗಿರ್ಜಾನನ. ಛೆ, ಎಷ್ಟು ಮಾಡಿದ್ರು ಗಿರ್ಜನ್ ಸೈಡ್ ಹೋಗ್ಯಾಕ ಅಲ್ಲಿ ನೋಡು. ನಾ ಎಷ್ಟೆಲ್ಲ ಹುಡುಕಿದೆ ಸಿಗಲೇ ಇಲ್ಲ. ಆಕಿ ಕಡಿಕ ಗಂಗಮ್ಮ ಒಣಾಕಿದ್ಲು, ಒಂದು 4 ಸಿಕ್ಕೋನ ಆರಿಸ್ಕೊಂಬಂದೆ. ಛೆ, ಇಲ್ಲಿ ನೋಡಿದ್ರೆ ಗಿರಿಜ್ ಇಷ್ಟ ಹಾಕೊಂಡ ತಗೊಂಬಂದಾಳ. ಎಲ್ಲಿಂದ ಹೊತ್ಕೊಂಬಂದ್ಲೇ ನೀವನ್ನ? ಮನ್ಯಾಗ ಇಷ್ಟೊಂದು ಬೆಳ್ಳುಳ್ಳಿ ಇಟ್ಕೊಂಡಾಳ ಅಂದ್ರೆ ಏನು ಹೊಲ್ದಾಗ ಬೆಳೆದಿದ್ಲ ಏನು ಮಾಡಿದ್ಲ? ಅಲ್ಲೇ ಗಿರ್ಜಿ ಇಷ್ಟಕೊಂಡ ಬೆಳ್ಳುಳ್ಳಿ ಅದ ನಿಮ್ಮ ಮನ್ಯಾಗ? ಏನು ಹೊಲ್ದಾಗೂ ಬೆಳೆದಿಲ್ಲ ಏನಿಲ್ಲ ಈ ಸರಿ. ಕೊಂಡು ಇಷ್ಟಕೊಂಡ ತಗೊಂಬಂದು ಇಟ್ಕೊಂಡಿದ್ದೆ ಮನ್ಯಾಗ. ಹುಚ್ಚಲ್ಲಿ ನೀನು ಇಷ್ಟಕೊಂಡ ಕೊಂಡು ತಂದು ಇಟ್ಕೊಂಡ್ರ ಜೊಟ್ಟಾಗಂಗಿಲ್ಲ ಅಲ್ಲಿ ಬಾದಿಸಕ್ಕ. ಅಲ್ಲ ಗಿರ್ಜಿ ಇನ್ನೂ ಇಷ್ಟಕೊಂಡ ಬೆಳ್ಳುಳ್ಳಿ ಅದ ನಿಮ್ಮ ಮನ್ಯಾಗ? ಅದ ಒಂದಿದ್ರೆ ಇನ್ನೂ ಒಂದು 4 kg ತಗೊಂಡ್ಬಿಡ್ತಿದ್ನಲ್ಲೇ. ಪುಷಟ್ಲಿ ಹಾಕಿದ್ದು ಮಣ್ಣು ತಗೊಂಡಿದ್ರು ರೊಕ್ಕ ಕೊಟ್ಟಿಲ್ಲ, ಇವಿಸ್ ರೊಕ್ಕ ಕೊಡ್ದಾಗ ಆಟ ಆಡಿಸ್ಬಿಡ್ತಿದ್ನಿ ನನಗ. ಛೆ, ಎಂತ ಚಾನ್ಸ್ ಮಿಸ್ ಆತ. ಹೌದಾ ಪ್ರೇಮಕ್ಕ, ನೋಡ ನನಗೆ ಎಷ್ಟು ಸಸ್ತಾ ಕೊಟ್ಟಾಳ. ಒಂದಿವ್ಸ ತೊಗೊಂಡಿಟ್ಕೊಳ್ಳಿಲ್ಲ. ಅದ ಒಂದು ಗೊತ್ತಿದ್ದಿದ್ರೆ ಈಟು ತೊಗೊಂತಿದ್ ನೋಡು. ಈಗ ಬಂಗಾರ ಬೆಳ್ಳುಳ್ಳಿ ನನಗೆ ಬರ್ತಿತ್ತು. ಛೇ, ಈಗ ಯಾರೂ ಅಷ್ಟು ಬೆಳ್ಳುಳ್ಳಿ ಇಲ್ಲ, ಆಕಿವ ಜಾಸ್ತಿ ಅದಾವು. ಹಂಗಾಗಿ ಬಂಗಾರ ಬೆಳ್ಳುಳ್ಳಿ ಆಕಿಗೆ ಕೊಡ್ತಾಳೆ ನಿಕ್ಕಿ ಸಂಗ್ರಮ್ಮ. ಅಲ್ಲೇ ಗಿರ್ಜಿ ಏನ್ ಹೇಳುವ ಕಲ್ಲವಕ್ಕ? ಅಲ್ಲೇ ಗಿರ್ಜಿ ಇಷ್ಟು ಬೆಳ್ಳುಳ್ಳಿ ಅದಾವ ಅಂತ ಹೇಳ್ಬಾರ್ದಲ್ಲಿ? ನನ್ನ ಮನ್ಯಾಗ ಇಷ್ಟು ಬೆಳ್ಳುಳ್ಳಿ ಅದಾವ ಅಂತ ಹೇಳ್ಬಾರ್ದ ನನಗೆ? ಯಾಕ ಅವಿಸ್ ಕಳುವು ಮಾಡಿ ನಿಮ್ಮ ಮನೆಗೆ ಇಟ್ಕೊಳಕನೆ? ಹಂಗಲ್ಲ, ಹಂಗ ವಿಚಾರಿಸಿ ನೀವು. ಹಂಗಂದ್ರೆ ನಾವು ಯಾರು ಈ ಕೆಂಪಿಟೀಟನಿಗೆ ಇಳಿತಿದ್ದೇ ಇಲ್ಲ. ವಿನ ಮಾಡಿಬಿಡ್ತಿದ್ವಿ. ನನಗೆ ಗೊತ್ತಿತ್ತ ಕಲ್ಲವ್ವ, ಇಲ್ಲಿದ್ದಾರೆ ಯಾರ ಮನೆಗೂ ಅಷ್ಟು ಬೆಳ್ಳುಳ್ಳಿ ಇಲ್ಲ ಅಂತ ಮಾತ್ರ ಗೊತ್ತಿತ್ತು ನನಗ. ನಾನ ಗೆಲ್ಲದಂತನ ಗೊತ್ತಿತ್ತು ನನಗ. ಕಲ್ಲವಕ್ಕ ಅದು ಕಾಂಪಿಟೇಷನ್ ಅಲ್ಲ, ಕಾಂಪಿಟೇಷನ್ ಅದು ತಿಳಿತ ನಿನಗ? ಅಷ್ಟಕ್ಕೂ ಸ್ಪರ್ಧೆಗಳೇ ಎಳೆದಿದ್ರ ಅದು ಗೆಲುವು ಅನ್ಭವಿಸಕ್ಕೆ ಹೆಂಗ್ ಸಾಧ್ಯ? ಸ್ಪರ್ಧೆಗಳಿದ್ರ ಅದಕ್ಕೊಂದು ಹುಮ್ಮಸ್ಸಿರುತ್ತ ಗೆಲುವು ಪಡೆಯಾಕ. ಹೌದು ಬಿಡ ಗಿರ್ಜಿ, ಮೊದ್ಲೇ ಹೇಳಿದ್ರ ಈಟು ಕಳು ಮಾಡಿ ನನ್ನ ಮನೆಯಾಗ ಇಟ್ಕೊಂಡು ಬಂಗಾರದ ಬೆಳ್ಳುಳ್ಳಿ ನಾನ ಗೆಲ್ಬೋದಿತ್ತು. ಛೇ, ಎಂತ ಚಾನ್ಸ್ ಮಿಸ್ ಆತ. ಏನ್ ಮಾಡೋದೀಗ? ಅಮ್ಮರ ನಮ್ಮ ಅನುಮಾನ ನಿಜ ಆತಿಲ್ರಿ. ನೋಡ್ರಿ ಗಿರ್ಜಾ ಕರ್ಮನ್ಯಾಗ ಇಷ್ಟ ಕೊಂಡ ಬೆಳ್ಳುಳ್ಳಿ ಅದಾವ. ನೋಡಿದ್ರ ಅವ್ರ ಈ ಸಲ ಹೊಲ್ದಾಗೂ ಹಾಕಿಲ್ಲ ಏನಿಲ್ಲ, ಕೊಂಡ ತಿನ್ನಾಕ ಜಿಪ್ಪುಣ್ ಗೊಟ್ಟಿ. ಇನ್ನ ಎಲ್ಲಿಂದ ಬಂದವಂತ ತಿಳ್ಕೊಬೇಕ್ರಿ ಈ ಬೆಳ್ಳುಳ್ಳಿನ? ಹೌದ್ ನೋಡ್ಲೆ ರತ್ನಿ, ನಿನ್ನ ಮಾತು ನಿಜ ಆತ, ನನ್ನ ಅನುಮಾನ ನಿಜ ಆತ. ಗಿರ್ಜಿನ ಅದು ಕಳುವು ಮಾಡೋದಕ್ಕೆ. ಅದನ್ನ ಎಲ್ಲಾರ ಮುಂದೆ ಹೆಂಗ ಹೊರಗೆ ತೆಗಿಯೋದು? ಕೇಳ್ರಿ ಎಲ್ಲಾರು. ಹೇಳ್ರಿ ಶಂಕರಮ್ಮರ, ನಾನ ಹೇಳ್ರಿ ಗೆದ್ದಕ್ಕಿ. ನೀನೇ ಗೆದ್ದಕ್ಕಿ. ಮತ್ತೆ ಎಲ್ಲಾರ ಮನ್ಯಾಗೂ ನೋಡಿ ನಾವು ಬೆಳ್ಳುಳ್ಳಿ ಇಷ್ಟಕೊಂಡ ಬೆಳ್ಳುಳ್ಳಿ ನಿನ್ ಕಡೆನೇ ಇರೋದು. ಎಣಿಸಿದ್ರು ಅವು ಭಾಳ ಹಾಕವು. ನೀನು ನೋಡಿದ್ರ ಒಂದು 10-15 kg ಅಷ್ಟದವು. ಇವ್ರು ನೋಡಿದ್ರ 4-5 ಹಿಡ್ಕೊಂಡ್ ಬಂದಾರ. ಇರೋದಂದ್ರ ನೀನು ಇಷ್ಟ ಬೆಳ್ಳುಳ್ಳಿ ಅಂದ್ರೆ ನೀನ ಗೆದ್ದಂಗ. ಆದ್ರೆ ಇನ್ನೂ ಒಂದು ಕಂಡೀಷನ್ ಹೇಳ್ಯಾರ ಜ್ಯೋತಿಷರು. ಕಂಡೀಷನ್ ಏನ್ರಿ ಶಂಕರಮ್ಮರ ಕಂಡೀಷನ್? ಇದು ದೇವ್ರ ವಿಚಾರ ಆಗಿರೋದ್ರಿಂದ ಜ್ಯೋತಿಷ್ರು ಏನ್ ಹೇಳ್ಯಾರಂದ್ರ, ಈ ಬೆಳ್ಳುಳ್ಳಿ ಹೆಂಗ್ ಬಂದು, ಯಾರು ತಂದ್ರು, ಹೆಂಗ್ ತಂದ್ರು, ಆ ಬೆಳ್ಳುಳ್ಳಿಗೆ ಎಷ್ಟು ರೊಕ್ಕ ಕೊಟ್ರು, ಆ ರೊಕ್ಕ ಕೊಡಾಕ ಆ ರೊಕ್ಕನ ಹೆಂಗ್ ಗಳಿಸಿದ್ರು, ಅದನ್ನೆಲ್ಲ ತಿಳ್ಕೊಂಡು ದೇವ್ರ ಮುಂದೆ ಹೇಳಿ ಜಪಿಸಿ ಅದನ್ನ ನಿನಗೆ ಕೊಡಬೇಕು ಅಂತ ಹೇಳ್ಯಾರವ. ಇದು ಈಗ ಮತ್ತೆ ಹೆಂಗ ಬಂದು ಅಂತ ನೀ ನನಗೆ ನಿಜ ಹೇಳಿದ್ರೆ ನಾನು ಆ ಬೆಳ್ಳುಳ್ಳಿನ ನಿಂಗೆ ಕೊಡಕ್ಕೀಗ. ಹೆಂಗ್ ಬಂದು ಅಂದ್ರೆ ಶಾರಕನ ಕಟ್ಟಿ ಮ್ಯಾಗಿಂದ ಬಂದ್ವು. ಶಾರಕನ ಕಟ್ಟಿ ಮ್ಯಾಗಿದ್ದನ್ನ ನಾನು ಚಿಲ್ಲ ತುಂಬಿಕೊಂಡು ತಗೊಂಡ್ಬಂದೆ. ಅವನು ತಗೊಂಡ್ಬಂದು ನಿಮ್ಗೆ ಕೊಟ್ಟ. ಇಷ್ಟ ರೀ, ಕೊಡ್ರಿ ಬೆಳ್ಳುಳ್ಳಿನ, ಬಂಗಾರ ಬೆಳ್ಳುಳ್ಳಿ ಕೊಡ್ರಿ. ಬಂಗಾರದಂತ ಬೆಳ್ಳುಳ್ಳಿ ನೀವು ಆರಿ ತಗೊಂಡೋಗಿದ್ದು ಅಷ್ಟ ಕೊಂಡ ಬೆಳ್ಳುಳ್ಳಿನ ಕಳು ಮಾಡ್ಕೊಂಡು ಹೋಗಿರ ನಮ್ಮ ಕಟ್ಟಿ ಮ್ಯಾಗಿದ್ದ. ಹೆಂಗರ ಮನಸ್ಸು ಬಂತ್ರಿ ನಿಮ್ಗೆ ಏನ್ ಬಂದಿತ್ರಿ ನಿಮಗೆ ಹೋಗುವಂತದ್ದು? ನಮ್ಮ ಕಟ್ಟಿ ಮ್ಯಾಗ ಹಾಕಿದ್ದ ಬೆಳ್ಳುಳ್ಳಿನ ಹೆಂಗ್ ತಗೊಂಡೋದ್ರಿ ಹೇಳ್ರಿ ನನಗ. ಗಿಜ್ಜಿ, ನಮ್ಮ ಕಟ್ಟಿ ಮ್ಯಾಗಿನ ಬೆಳ್ಳುಳ್ಳಿ ನೀ ತಗೊಂಡೋದೆ? ಅದೇ ನನ್ನ ನಂಬಕ್ಕ ಆಗೋದಿಲ್ಲ ನೀನು ನಮ್ಮ ವಸ್ತುನ ಕಳು ಮಾಡ್ತಿ ಅಂತ. ನಾನು ಅನ್ಕೊಂಡಿದ್ದಿಲ್ಲ ನೀ ಹಿಂಗಂತ. ಅಲ್ಲೇ ಗಿರ್ಜಿ, ನಿನ್ನ ಮ್ಯಾಗ ಎಷ್ಟು ನಂಬಿಕೆ ಇಟ್ಟಿದ್ದೆ ನಾನು. ನಿನ್ನ ಮ್ಯಾಲಿನ ನಂಬಿಕೆ ಎಲ್ಲ ಹೊಳೆ ಹುಂಚೆ ಅಂತ ತೊಳ್ದಂಗ ಆತು ಬಿಡ್ಲಿ. ಹೆಂಗಾರ ಮನಸ್ಸು ಬಂತ್ಲೇ ನಿನಗ ಗೆಳತಿ ಮನೆ ಅಂದು ಸಾಮಾನು ಕಳುವು ಮಾಡಕ? ಲೇ ಗಿರ್ಜಿ, ನಮ್ಮ ಕಟ್ಟಿ ಮ್ಯಾಗಿನ ಬೆಳ್ಳುಳ್ಳಿ ನೀನು ಅಲ್ಲೇ ತಗೊಂಡಿದ್ದೆ. ಅಲ್ಲೇ ನನಗೆ ಅನುಮಾನ ಇತ್ತು ಮೊದ್ಲಿಂದ ನಿನ್ನ ಮೇಲೆ. ಅನುಮಾನ ಇದ್ದಲ್ಲೇ ಈ ಸಭೆ ಸೇರಿಸಿದ. ಸುಳ್ಳು ಹೇಳಿ ಬಂಗಾರದ ಬೆಳ್ಳುಳ್ಳಿ ಅಂತ ಸುಳ್ಳು ಹೇಳಿ ನಿಮ್ಮ ಕಡೆ ಮನೆಯಿಂದ ಬೆಳ್ಳುಳ್ಳಿ ಎಲ್ಲ ತರಿಸಿದ. ಅಂದ್ರೆ ಗೊತ್ತಾತ್ ನನಗ ನಿಮ್ಮ ಮನ್ಯಾಗ ಜಾಸ್ತಿ ಬೆಳ್ಳುಳ್ಳಿ ಸಿಕ್ಕೋಲ್ಲ, ಗೊತ್ತಾತ್ ನನಗ. ಅಯ್ಯಯ್ಯೋ, ನಾನು ಸಿಕ್ಕಾಕೊಂಡೇವ. ಯಾವ ಯೋಚನೆದಾಗ ಹೇಳಿದ್ನೇ ಯವ್ವ? ನನಗೇನು ಬಂದಿತ್ತೇನು ಪಿಡಗ್ ಹೋಗೋ ಅಂತದ್ದು. ನಾನು ನೋಡೇಯವ್ವ ಸುಳ್ಳು ಸಿಕ್ಕಾಕೊಂಡ್ಬಿಟ್ಟೆ ಬಂಗಾರದ ಬೆಳ್ಳುಳ್ಳಿ ಆಸೆಕ. ಮುಗಿತ್ ಬಿಡ ನನ್ನ ಕತಿ. ಎಲ್ಲಾರು ಸೇರ್ಕೊಂಡು ನನ್ನ ಆತರ ಮೊದ್ಲಿನ ಹೋಗ್ಬೇಕು ನಾನೀಗ. ಲೇ ಶಾರಿ, ನಿನಗೆ ಬಡ್ಕೊಂಡಲೇ
ಬಡ್ಕೊಂಡಿಲ್ಲ ದಿನ ನಿನಗ ಯಾರನ್ನೂ ಮನ್ಯಾಗ ಸೇರಿಸ್ಬೇಡ, ಯಾರನ್ನೂ ಕುಂದಿರ್ಸ್ಕೋಬೇಡ, ಕಾಲ ಸರಿ ಇಲ್ಲ. ಮನ್ಯಾಗೆಲ್ಲ ಸಾಮಾನ ಕಾಯ್ಕೊಂತ ಕುಂದ್ರು ಒಂದು ಸಾವಿರ ಸಲ ಬಡ್ಕೊಂಡ್ಲೆ ನಿನಗ. ಶಾರಿ ನಿನಗ ನಾ ಸೈ ಮಟ್ಟ ಬುದ್ಧಿ ಬರಲಿ, ನಾ ಸತ್ತಿಂದ್ರೆ ಬುದ್ಧಿ ಬರೋದು. ಮನಿ ಮಠ ಎಲ್ಲ ದೋಚ್ಕೊಂಡು ಹೋಗ್ತಾರಲ್ಲ ಮನಿ ಹೊಕ್ಕ, ಅವಾಗ ಬರ್ತಲೇ ನಿನಗ ಬುದ್ಧಿ. ಗಿರ್ಜಿ, ನೀ ಹಿಂಗಂತ ನಾ ಅನ್ಕೊಂಡಿದ್ದಿಲ್ ಬಿಳ್ಳೆ. ನಮ್ ಗೆಳತನಕ್ಕೆ ಇವತ್ತು ನೀನು ಒಳ್ಳೆ ಬಹುಮಾನ ಕೊಟ್ಲೆ ನೀನು. ಹೋಗು, ನನ್ನ ಕಣ್ಣು ಮುಂದಿಂದ ಬಳ್ಳೆ ಗಿರ್ಜಿ. ನನ್ನ ಕಣ್ಣು ಮುಂದೆ ನೀನು ನಿಂತಂದ್ರ ನನಗ ಸುಳ್ಳು ಮೋಸನ ನೆನಪಾಕತ್ಲೆ. ಹೋಗ್ಬಿಡ್ಲೆ ನೀನು. ಶರಕ, ಯವ್ವ ತಪ್ಪಾತ್ವ. ನಾನು ಯಾವ ಬುದ್ಧಿಯಾಗ ಅದನ್ನ ಮಾಡಿದ್ನಿ ಏನೋ ಗೊತ್ತಿಲ್ಲ, ಆದ್ರೆ ನಾನು ತಪ್ಪು ಮಾಡಿದ್ದು ಈಗ ನನಗೆ ಅರಿವಾತ್ವೆ. ನಾ ಹೊಕ್ಕಿನಿ ಶರಕ. ನಿನ್ನ ಕಣ್ಣು ಮುಂದಿಂದ್ರಲ್ಲ ಇನ್ಯಾವತ್ತೂ ನಿನಗೆ ಮಕ್ಕ ತೋರ್ಸಲ್ಲ. ಹೊಕ್ಕಿನಿ. ಅಲ್ಲ ಗಿರ್ಜಿ, ಇಂಥದ್ದು ಮಾಡಿ ಅಲ್ಲಿ ನನಗೆ ಕಳ್ಳಿ 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 ಅಂತಿದ್ದಿ. ಇಷ್ಟು ಬೆಳ್ಳುಳ್ಳಿ ಕಳು ಮಾಡಿ ಅಲ್ಲಿ ನೀನು. ಶಬಾಷ್ ಬೆಳ್ಳೆ, ನನ್ನನ್ನ ಮಿರ್ಸಿದೆ ಬೆಳ್ಳೆ ನೀನು. ಅಯ್ಯಯ್ಯೋ, ಕಳು ಮಾಡಿದ ಬೆಳ್ಳುಳ್ಳಿನ ಇವು. ಕಳು ಮಾಡಿದ ಬೆಳ್ಳುಳ್ಳಿನ ಇಷ್ಟು ಸಸ್ತ ಕೊಟ್ಟಾನ. ಅದಕ್ಕೆ ಅನ್ಕೊಂಡೇನು ಪ್ಯಾಟ್ಯಾಗ ನೋಡಿದ್ರೆ 500 ಐತಿ, ಈಕಿ 300 200 ಅಂತಾಳಲ್ಲ ಅಂತ ಮೊದ್ಲ ಅನ್ಕೊಂಡೇನು. ಇಲ್ಲೈತ ನೀನ್ ಹಕ್ಕಿಕತ್ತು. ಯವ್ವ, ನಾನೇನ್ರ ಈಕಿ ಹತ್ರ ಪುಗುಶಟ್ಲೆ ತಗೊಂಡಿನಂತಂದ್ರ ಈಕಿ ರಾತ್ನಿ ಶಾಕನ್ ಸಸಿ ನನ್ನ ಬಿಡುದಿಲ್ವ. ಈಕಿ ಮೊದ್ಲಿಲ್ಲಿಂದ ಹೋಗ್ಬೇಕ್ ನಾನು. ಹೌದಾ ಪ್ರೇಮವಕ್ಕ, ಈಕಿ ನನಗೂ 300 ಹಂಗ ಕೆಜಿ ಕೊಟ್ಟಾಳ. ಯಾಕೆ ಇಷ್ಟು ಕಡಿಮೆ ಕೊಡಾಕತ್ತಾಳ? ಪ್ಯಾಟಾಗ ನೋಡಿದ್ರೆ ಅಷ್ಟೈತಿ ಅನ್ಕೊಂಡೆ ನಾನು. ಇದು ಹಿಂಗೈತೆ ಅಂತ ನನಗೂ ಗೊತ್ತಿರ್ಲಿಲ್ವಾ ಯವ್ವ. ಇದೇನಾರ ಈ ಶಾರಕ್ಕನ್ನ ಸೊಸಿಗೆ ಗೊತ್ತಾದ್ರ ನಮ್ಮನ್ನ ಹರ್ಕೊಂಡ ತಿಂದ್ಬಿಡ್ತಾ. ನಡಿ ಇಲ್ಲಿಂದ ಮೊದ್ಲು ಹೋಗೋಣ ನಾವು. ನಡಿವಾ ಯವ್ವ, ಹೋಗೋಣ. ಏ ಏ ಏ ನಿಂದರ್ಲೆ, ಅಲ್ಲೇ ನನಗಂತಿದ್ರಿ. ಈಗ ಬರ್ರಿ ನೋಡೋಣ, ಯಾಕೆ ಬರ್ಲಿಲ್ಲ ಅಣ್ಣ ಬರ್ರಿ. ನಿಮ್ಮಕ್ಕೆ ಆದ್ರ ಸುಮ್ಮನಿರೋದು, ನಮ್ಮಂತರಿಗೆ ಆದ್ರ ಮಾತಾಡೋದನ? ಏನ್ ಬಿಟ್ಟು ಬಿದ್ದಿರ್ತೇವೆ ನಾವು ಇಲ್ಲಿ? ಈಗ ಬರ್ಲಿ ನೀವು. ಏ ಕಲವ, ಈ ವಿಚಾರ ಗನ ದೊಡ್ಡದೈತಿ. ಸುಮ್ಮನೆ ಇಲ್ಲೇ ಈ ತರ ಬಾಯ್ ಮಾಡೋದು ಸರಿಯಲ್ಲ. ನೀ ಹೋಗ್ ಮನಿಗೆ ಹೋಗು, ಹೋಗು. ಈಗ ಹೇಳುವ ಪರ ವಯಸ್ಕೊಂಬರ್ತಿದ್ರಲ್ಲ ಗೆಳತಾರ, ಗೆಳತಿ ಹೆಂಗ್ ಮೋಸ ಮಾಡಿದ್ ನೋಡು. ಬಂದ್ಬಿಟ್ಲ ನನಗೆ ಹೇಳಾಕ. ಶಾರಕ, ಸಮಾಧಾನ ಮಾಡ್ಕೊ. ಗಿರ್ಜಿಗೆ ಏನ್ ಹುಚ್ಚಿಡ್ತಾನೆ ಇಂತಾದ್ ಮಾಡ್ಕೊಂಡ್ ಕುಂತಾಳ. ಅಗ್ಗಿ ಕೊಡು ತಿಳುವಳಿಕೆ ಹೇಳ್ತೇನೆ. ಅದಕ್ಕೆ ಒಂದಿಟ್ಟು ಹೇಳೋರು ಕೇಳೋರು ಇಲ್ಲಲ್ಲ, ಹಿಂದ ಮುಂದೆ ಹಿಂಗೆ ಮಾಡ್ತೈತಿ. ಒಟ್ಟು ಕುಂದ್ರಿಸ್ಕೊಂಡು ತಿಳುವಳಿಕೆ ಹೇಳ್ತೀನಿ ನಾ ಎಲ್ಲ. ನೀ ಏನು ಬೇಜಾರು ಮಾಡ್ಕೋಬೇಡವಾ. ಇದನ್ನೆಲ್ಲ ಬಗೆಹರ್ಸನ್ನ. ನೀನು ಒಂಚೂರು ಒಳಗೆ ಹೋಗುವ, ಬರ್ತೀನಿ ನಾನು. ಅತ್ತೆಯರ ನೋಡಿದ್ರೇನ್ರಿ? ನಿಮ್ಗೆ ಗೆಳತಿ ಅಂತ ಪರ ವಯಸ್ಕೊಂಬರ್ತಿದ್ರಲ್ಲ, ಗೆಳತಿ ಮಾಡಿದ ಮೋಸ ನೋಡಿದ್ರೇನ್ರಿ? ನಾ ಹೇಳಿದ್ರೆ ನನಗ ಬಾಯ್ ಮಾಡ್ತಿದ್ರಿ ನೀವು. ಸ್ವಂತ ಸೊಸಿಗೆ ಬಾಯ್ ಮಾಡ್ತಿದ್ರಿ, ಹೊರಗ್ನವ್ರನ್ನ ಅಷ್ಟು ಹಚ್ಕೊಂತಿದ್ರಿ. ನೋಡಿದ್ರೇನ್ರಿ ಹೆಂಗ್ ಮಾಡಿದ್ ನಿಮ್ ಗೆಳತಿ? ಲೇ ರತ್ನಿ, ಸುಮ್ನಿರು. ಆಕಿ ಬಾಳ ಅದನ್ನ ಮನ್ಸಿಗೆ ತಗೊಂಡಾಳ. ನೀ ಸುಮ್ನಿರು ನೀನು. ಆ ನಮ್ಮನೆ ಎಲ್ಲ ಮಾತಾಡ್ಬೇಡ. ನಾವೇನ್ ಮಾಡಕ್ ಹೋಗಿ ಏನ ಆತದ. ಆಮರ ನೀವು ನನ್ಗ ಅನ್ರಿ. ದೊಡ್ಡಮ್ಮ ಹೋಗ್ಲಿ ಬಿಡು, ಇವೆಲ್ಲ ಮನ್ಸಿಗೆ ಹಚ್ಕೋಬೇಡ. ಕೆಲವೊಬ್ರು ಬುದ್ಧಿ ಇರ್ತೈತೆ ಹಂಗ, ಆದ್ರೆ ಬೇಕು ಅಂತ ಮಾಡಲ್ಲ ದೊಡ್ಡಮ್ಮ. ಏನೋ ಸಂಕಷ್ಟಕ್ಕೇನೋ ಮಾಡಿದ್ದಾರೆ, ಹೋಗ್ಲಿ ಬಿಡು ದೊಡ್ಡಮ್ಮ. ಅಳ್ಬೇಡ ನೀನು, ಮನ್ಸಿಗೆ ಬೇಜಾರು ಮಾಡ್ಕೋಬೇಡ ದೊಡ್ಡಮ್ಮ. ನನಗೂ ಬೇಜಾರಾಗತ್ತೆ ದೊಡ್ಡಮ್ಮ. ಏ ಪಿಂಕು, ಹೋಗು. ಒಟ್ಟು ಪಾನಕ ನೀರು ಏನಾರ ತಗೊಂಬ ಹೋಗು. ಓಕೆ, ಸ್ವಲ್ಪ ಮನ್ಸಿಗೆ ಇದನ್ನ ಮಾಡ್ಕೊಂಡಾಳ. ನೀರು ಪಾನಕ ಕುಡ್ಸೋಣ ಹೋಗಿ ತೊಗೊಂಬೋಗು. ಆಯ್ತು, ತಗೊಂಬರ್ತೇನೆ. ಲೇ ಶಾರಿ, ಮನ್ಸಿಗೆ ಹಚ್ಕೋಬೇಡ, ಭಾಳ ಹಚ್ಕೋಬೇಡ. ಹೋಗ್ಲಿ ಬಿಡು, ನಾನು ಭಾಳ ದೊಡ್ಡದು ಮಾಡಿದ್ನಿ ಅದನ್ನ. ಅಲ್ಲಿ ನಾನೇನೋ ಕಳ್ಳಿ ಹಿಡಿದು ನಿನಗೆ ಇಂತಿಂತವ್ರು ಹಿಂಗೆ ಮಾಡ್ತಾರ ಅಂತ ತಿಳ್ಸಾಕ್ ನೋಡಿದೆ ಹೊರತು ನಿನ್ನ ಮನ್ಸಿಗೆ ಭಾಳ ನೋವು ಮಾಡಕ್ ನೋಡ್ಲಿಲ್ಲವ. ತಪ್ಪಿದ್ರೆ ನನಗೆ ಕ್ಷಮಿಸ್ಬಿಡ ಶಾರಿ. ನೀ ಹಿಂಗಿರೋದನ್ನ ನಾನು ಯಾವತ್ತೂ ನೋಡಿಲ್ಲವ, ನೋಡೋದೇ ಇಲ್ಲ. ನಿನಗೆ ಹೇಳಿನೇ ಇಲ್ಲ. ನೀ ಮನೆ ಮದುವೆ ಮಾಡ್ಕೊಂಡು ಬಂದಾಗಿಂದ ಹೇಳಿನವ ನಿನಗೆ. ಒಂದಿನ ನೀನು ಹಿಂಗಿರೋದನ್ನ ನಾನು ನೋಡೋಕ್ಕಾಗಲ್ಲ ಶಾರಿ. ನಕ್ಕೊಂತ ಇರಂತ ನಿನಗೆ ಹೇಳ್ತಿದ್ನೇ ಇಲ್ಲ. ಹೋಗ್ಲಿ ಬಿಡು ಶಾರಿ. ಅತ್ತಿಯರ, ಅಕ್ಕಿ ಸಣ್ಣ ಪುಟ್ಟ ಆಸೆಕ ಹಿಂಗ್ ಮಾಡ್ತಾಳಂತ ನನಗೆ ಗೊತ್ತಿತ್ರಿ. ಆದ್ರೆ ನಮ್ಮನ್ಯಾಗ ಮಾಡ್ತಾಳಂತ ಗೊತ್ತಿದ್ದಿದ್ದಿಲ್ರಿ ನನಗೆ. ಹೇಳಿ ಕೇಳಿ ಓದಿದ್ರೆ ನಾನು ಖುಷಿಯಲ್ಲೇ ಕೊಡ್ತಿದ್ನಿ ರೀ ಈಕಿಗೆ. ಹಿಂಗೆ ಮಾಡಿ ನನಗೆ ಹೇಳ್ದ ಮುಚ್ಚಿಟ್ಟು 4-5 ಮಂದಿ ಮುಂದೆ ನಮ್ಮ ಗೆಳತನಕ್ಕ ಅವಮಾನ ಮಾಡ್ಕೊಂಡ್ಲೇ ರೀ ಈಕಿ. ಅದಕ್ಕೆ ನನಗೆ ದುಃಖ ಆಗತೈತ್ರಿ. ಆಕಿ ಕಳು ಮಾಡಿದಕ್ಕಲ್ರಿ. ನನ್ನ ಗೆಳತಿರಿ ಈಕಿ. ನಾಕಿ ಏನು ಕೇಳಿದ್ರು ಕೊಡ್ತಿದ್ದೆ ನಾನು. ಆದ್ರೆ ಆಕಿ 4 ಮಂದಾಗ ನಂದ ಮರ್ಯಾದ ಹೋದಂಗೆ ಆಗ್ಬಿಟ್ಟೈತ್ರಿ. ಈಗ ಆಕಿ ಮರ್ಯಾದ ತಗೊಂಡಿದ್ದು ಅಲ್ಲಿ ಶಾರಿ. ಇಷ್ಟೊಂದು ಹಚ್ಕೊಂಡಿ ಅಲ್ಲಿ ನಿಮ್ಮ ಗೆಳತಿನ. ಹೋಗ್ಲಿ ಬಿಡು, ಅದನ್ನೆಲ್ಲ ನಾ ಸರಿ ಮಾಡ್ತೀನಿ. ಹೋಗಿ ಒಂದಿಟ್ಟು ಕುಂದ್ರೋಗಲ್ಲ ಪಲ್ಲಂಗದ ಮ್ಯಾಗೊಳಗೆ. ಒಂದಿಟ್ಟು ಪಾನಕ ಕೊಡ್ತಾಳ ಹುಡುಗಿ, ಕುಡಿದು ಒಂದಿಟ್ಟು ಕುಂದ್ರೋಗು. ನಾ ಇದನ್ನ ಹೆಂಗೆ ಸರಿ ಮಾಡ್ಬೇಕಂತ ನೋಡ್ತೀನಿ. ಹೆಂಗೆ ಸರಿ ಮಾಡ್ತೀರಿ ಅತ್ಯಾರ? ಅರೆ, ಅಡಿಗೆಗೆ ಹೋದ ಮಾನ ಆನೆ ಕೊಟ್ಟರು ಬರಂಗಿಲ್ಲ ಅಂತಾರ. ಏನು ಹೆಂಗೆ ಸರಿ ಮಾಡೋದ್ರಿ ಅತ್ತಿ? ನೀ ಹೋಗ ಅನ್ನೆಲ್ಲ, ನಾ ಎಲ್ಲ ಮಾಡ್ತೀನಿ. ನೀ ಹೋಗು, ಭಾಳ ಹಚ್ಕೋಬೇಡ ಮನ್ಸಿಗೆ. ಎದಿಗಿರಿ ಪೆಟ್ಟದಿತ್ವಾ, ಹೋಗಿ ಕುಂದ್ರು ಹೋಗತ್ತಾಗ. ಆಯ್ತ್ರಿ, ನಾನು ದೊಡ್ಡದು ಮಾಡಿಬಿಟ್ನೆ ಇದನ್ನ.
ಸೂಕ್ಷ್ಮವಾಗಿ ಇದನ್ನ ಕಂಡುಹಿಡಿಬೇಕಾಗಿತ್ತು. 4 ಮಂದಿ ನಿಂದ್ರಿಸಿ ಅವಮಾನ ಮಾಡಿದ್ನೇನು ಎಲ್ಲರಿಗೂ. ಆಕೇನು ದೊಡ್ಡ ಬಂಗಾರ ಬೆಳ್ಳಿ ಕಳುವು ಮಾಡಿದ್ದಿಲ್ಲ. ಕಳುವ ತಪ್ಪ ಆದರೂ 4 ಮಂದಿ ಹಿಂಗೆ ಮಾಡಬಾರ್ದಾಗಿತ್ತು. ನಮ್ಮ ಶಾರಿ ಗೆಳತಿ ನಿಂಗೆ ಅವಮಾನ ಮಾಡಿದ್ದಕ್ಕೆ ಆಕಿಗೂ ಅವಮಾನದಂಗೆ ಆಗ್ಬಿಟ್ಟೈತಿ. ಇದನ್ನ ಹೆಂಗೆ ಬಗೆಹರಿಸೋದು? ನೋಡಿದ್ರಲ್ರಿ ಈ ವಿಡಿಯೋನ, ಇದನ್ನು ಹಿಂಗೆ ಮುಂದುವರಿತೈತ್ರಿ. ಕಾಮಿಡಿ, ಅಳವು, ನಗು ಮತ್ತು ಕಷ್ಟ, ದುಃಖ, ನೋವು ಇವುಗಳನ್ನು ಹೊಂದಿರೋ ಕತೆ ರೀ ಇದು. ಈ ಶಾರಕ್ಕನ ಮನೆ ಕತೆ ದೊಡ್ಡದೈತ್ರಿ. ನೋಡ್ರಿ, ಹರಸ್ರಿ, ಹಾರೈಸ್ರಿ, ಮತ್ತು ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮ್ಲಿಗೆ ವಾಟ್ಸಪ್ ಗ್ರೂಪ್ನಾಗ ಈ ವಿಡಿಯೋನ ಶೇರ್ ಮಾಡಿರಿ. ದಯವಿಟ್ಟು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋ ನೋಡ್ರಿ. ಹಂಗೆ ನೋಡಬೇಡ್ರಿ ಪ್ಲೀಸ್ ರೀ. ಮತ್ತು ಈ ಶಾರಿನ ಮತ್ತು ಗಿರ್ಜಿನ ಅವ್ರ ಗೆಳತನನ್ನ ಹೆಂಗೆ ಸೇರಿಸ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ರೀ. ಮುಂದಿನ ವಿಡಿಯೋದಾಗ ಅದನ್ನೆಲ್ಲ ತೋರಿಸ್ತೀನಿ. ವಿಡಿಯೋ ನೋಡ್ರಿ, ದಯವಿಟ್ಟು ಮಿಸ್ ಮಾಡ್ಕೋಬೇಡ್ರಿ. ಒಂದು ವಿಡಿಯೋ ಮಿಸ್ ಮಾಡ್ಕೊಂಡ ಸ್ಟೋರಿ ಅರ್ಥ ಆಗಂಗಿಲ್ರಿ. ದಿನಾ ನಾವು ಹಾಕೋ ಸ್ಟೋರಿನ ನೋಡ್ರಿ. ಹರಸ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ಬರತ್ರಿ, ಇಲ್ಲಾಂದ್ರೆ ಬರಂಗಿಲ್ಲ. ಮುಂದಿನ ವಿಡಿಯೋ ಏನು ಅಂತ ನಿಮ್ಗೆ ಅರ್ಥನೇ ಆಗಲ್ಲ, ಕ್ಯೂರಿಯಾಸಿಟಿನೂ ಹೋಗ್ಬಿಡತ್ತ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ದಿನ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರತ್ತ. ಅವಾಗ ನೀವು ನೋಡಕ್ಕೆ ನಿಮ್ಗೆ ಸಹಾಯ ಆಗತ್ತ. ನೋಡ್ರಿ, ಹರಸ್ರಿ.